ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಂತ್ರಾಲಯ ಪಕ್ಕ ಇರುವಂಥ ಪ್ಲೇಸಸ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪಾರ್ಟ್ 1ಅಲ್ಲಿ ಮಂತ್ರಾಲಯಕ್ಕೆ ಹೋಗೋ ವಿಡಿಯೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 2ಅಲ್ಲಿ ಮಂತ್ರಾಲಯ ಪಕ್ಕ ಇರುವಂತಹ ಪ್ಲೇಸಸ್ಗಳು ಯಾವ್ಯಾವ ಪ್ಲೇಸಸ್ ಇವೆ, ಯಾವ್ದನ್ನ ಇಷ್ಟು ಕವರ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಎಲ್ಲ ಮಾಡಿಕೊಂಡು ಒಂದು 10 ಗಂಟೆಗೆ ಬಿಟ್ವಿ ಮಾರ್ನಿಂಗು. 2 ಟಾಟಾ ಮ್ಯಾಜಿಕ್ ಮಾಡಿದ್ವಿ ವ್ಯಾನು. ನಾವು ಬಂದಿದ್ದೆ 20 ಮೆಂಬರ್ಸ್ ಆಗಿದ್ದರಿಂದ 2 ವ್ಯಾನ್ ನಾವೇ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡಿದ್ವಿ. ಒಂದು ವ್ಯಾನ್ಗೆ ಪ್ರೈಸು ಒಂದು 1500 ಒಳಗಡೆನೇ ಇರುತ್ತೆ. 1100 200 ಆ ಥರ ಪ್ರೈಸಸ್ ಇರುತ್ತೆ. ಸೊ ಒಂದೊಂದು ವ್ಯಾನಲ್ಲಿ 10 ಮೆಂಬರ್ಸ್ ಅಂತ ಹೇಳಿ 2 ವ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇವರು 30 ಕಿಲೋಮೀಟರ್ ಒಳಗಡೆ ಇರುವಂಥ ಪ್ಲೇಸಸ್ಗಳನ್ನ ಕವರ್ ಮಾಡಿಕೊಡ್ತಾರೆ. ಕರ್ಕೊಂಡೋಗಿ ಇವರೇ ಕರ್ಕೊಂಬರ್ತಾರೆ. ಫಸ್ಟ್ ನಮ್ಮನ್ನ ಕರ್ಕೊಂಡೋಗಿದ್ದು ಅಭಯ ಆಂಜನೇಯ ಟೆಂಪಲ್ಗೆ. ಸೊ ನೀವು ನೋಡ್ತಾ ಇರ್ಬೋದು, ಇದೇ ಅಭಯ ಆಂಜನೇಯ ಟೆಂಪಲ್ಲು. ಸೊ ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮನ್ನ ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದವರು ಏಕಶಿಲಾ ಬೃಂದಾವನಗೆ ಹೋದರು. ಬಿಚ್ಚಾಲೆಯಲ್ಲೇ ಅಪ್ಪಣ್ಣಾಚಾರ್ಯರವರ ಮನೆ ಹಾಗೂ ಏಕಶಿಲಾ ಬೃಂದಾವನ ಕೂಡ ಇದೆ. ಈ ತುಂಗಾ ನದಿ ಪಕ್ಕದಲ್ಲಿ 400 ವರ್ಷಗಳ ಹಿಂದೆ ರಾಯರು ಇಲ್ಲಿ ತಪಸ್ಸು ಮಾಡ್ತಾ ಇದ್ರಂತೆ. ಸೊ ಅದೇ ಜಾಗ ಇದು. ರಾಯರು ಈ ಜಾಗದಲ್ಲಿ ಹೋಮ ಹವನಗಳು ತಪಸ್ಸು ಮಾಡ್ತಾ ಇದ್ದಂಥ ಜಾಗ ಇದು. ಇಲ್ಲಿ ಮೂಲ ಮಂತ್ರ ಆದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎನ್ನೋ ಮಂತ್ರ ಇಲ್ಲಿಂದನೇ ಹುಟ್ಟಿದ್ದು ಅಂತ ಹೇಳ್ತಾರೆ. ರಾಯರು ಬೃಂದಾವನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅಪ್ಪಣ್ಣಾಚಾರ್ಯರು ಅವ್ರನ್ನ ತುಂಬ ತಡಿತಾರೆ. ಆದರೆ ರಾಯರು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಪ್ರವೇಶ ಮಾಡೋದಕ್ಕೆ ಇಲ್ಲಿರುವಂಥ ತುಂಗಭದ್ರಾ ನದಿಯೇ ಅವರಿಗೆ ದಾರಿ ತೋರಿಸುತ್ತೆ. ಅಪ್ಪಣ್ಣಾಚಾರ್ಯರು ಎಷ್ಟೇ ಪ್ರಯತ್ನ ಪಟ್ಟರು ರಾಯರು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಪ್ರವೇಶ ಮಾಡಿಬಿಡ್ತಾರೆ. ಅಪ್ಪಣ್ಣಾಚಾರ್ಯರು ಅಳ್ತಾ ಕೂತಿರ್ಬೇಕಾದ್ರೆ ಅವ್ರಿಗೊಂದು ಅದೃಶ್ಯವಾಣಿ ಕಾಣಿಸ್ಕೊಳ್ಳುತ್ತೆ. ಸೊ ರಾಯರು ಬಂದು ಹೇಳ್ತಾರೆ, ತಪಸ್ಸು ಮಾಡ್ತಾ ಇದ್ದಂಥ ಜಾಗದಲ್ಲಿ ಏಕಶಿಲಾ ಬೃಂದಾವನ ನಿರ್ಮಿಸಬೇಕು ಅಂತ ಹೇಳಿ. ಅವರು ಹೇಳಿದ ಮಾತಿನಂತೆ ಅಪ್ಪಣ್ಣಾಚಾರ್ಯರು ಅವರು ತಪಸ್ಸು ಮಾಡ್ತಾ ಇದ್ದಂಥ ಜಾಗದಲ್ಲಿ ಏಕಶಿಲಾ ಬೃಂದಾವನವನ್ನು ನಿರ್ಮಿಸ್ತಾರೆ. ನಾವು ನೆಕ್ಸ್ಟ್ ಬಂದಿದ್ದು ಬಿಚ್ಚಾಲಮ್ಮ ಟೆಂಪಲ್ಗೆ. ಇಲ್ಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ರಾಯರ ಭಕ್ತರಾದ ಅಪ್ಪಣ್ಣಾಚಾರ್ಯರವರ ಮನೆಗೆ. ರಾಯರು ಇಲ್ಲಿ ವಿಶ್ರಾಂತಿ ಪಡೀತಿದ್ದಂಥ ಸ್ಥಳ ಅಂತ ಇದೆ, ಇಲ್ಲೇ ಬರ್ತಿದ್ದಾರೆ. ರಾಯರವರು ಇಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡಿತಾ ಇದ್ದಂಥ ಜಾಗ. ಹಾಗೆ ಒಳಗಡೆ ಬಂದ್ವಿ. ಇಲ್ಲಿ ನಾಗದೇವತನ ಪೂಜೆ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ನಾಗದೋಷ ಇದ್ದಂಥವರು ಕಾಯಿನ ಸಂಕಲ್ಪ ಮಾಡಿಕೊಂಡು ಅವ್ರಿಗೆ ಕೊಟ್ಟರೆ ನಾಗದೋಷ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿನ ಪ್ರಕಾರ ಇಲ್ಲಿ ರಾಯರು ವಿಶ್ರಾಂತಿ ಪಡೀತಿದ್ದಂಥ ಸ್ಥಳದಲ್ಲಿ ಹಾಲನ್ನು ಇಟ್ಟರೆ ನಾಗಸರ್ಪ ಬಂದು ಹಾಲನ್ನು ಕುಡ್ಕೊಂಡು ಹೋಗ್ತಾ ಇತ್ತಂತೆ. ನೆಕ್ಸ್ಟ್ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ನಾವಿಲ್ಲಿಗೆ ಬರೋ ತನಕ ತುಂಬಾ ಬಿಸಿಲು ಬಂದುಬಿಡ್ತು. ತುಂಬಾ ಜನನೂ ಇದ್ದರು. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಂಗೆ ಸ್ಟಾರ್ಟಿಂಗ್ಗೆ ಪಂಚಮುಖಿ ಆಂಜನೇಯ ಅವ್ರದ್ದು ಪಾದಗಳು ಇಟ್ಟಿರ್ತಾರೆ. ಇಲ್ಲಿ ಸದಾ ಆಂಜನೇಯ ರಾಯರಿಗೆ ಕಾಣಿಸ್ಕೊಂಡಿರ್ತಾರಂತೆ. ಇಲ್ಲಿ ಅಕ್ಕಪಕ್ಕ ಇರುವಂಥ ಗುಹೆಯಲ್ಲಿ 14 ವರ್ಷ ರಾಯರು ತಪಸ್ಸು ಮಾಡ್ತಾರಂತೆ. ಸೊ ಆವಾಗ ಪಂಚಮುಖಿ ಆಂಜನೇಯ ರಾಯರಿಗೆ ಕಾಣಿಸ್ಕೊತಾರಂತೆ. ಕಾಣಿಸ್ಕೊಂಡಾಗ ಅವರು ಇಲ್ಲಿ ನೆಲೆ ಊರ್ತಾರಂತೆ. ಸೊ ಇದ್ರ ಮೇಲ್ಗಡೆ ಇರುವಂಥದ್ದು ಪಂಚಮುಖಿ ಆಂಜನೇಯ ಅವರು ಮೂರ್ತಿ, ಅವರು ಉದ್ಭವ ಆಗಿರುವಂಥ ಮೂರ್ತಿ ಇದೆ. ಇವಾಗ ಪಂಚಮುಖಿ ಆಂಜನೇಯ ಟೆಂಪಲ್ ದರ್ಶನ ಮುಗಿಸ್ಕೊಂಡು 100 ಮೀಟರ್ಸ್ ದೂರದಲ್ಲಿರುವಂಥ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು ಕಲ್ಲುಗಳು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಕಡೆ ಒಂದು ಕಾಣಿಸ್ತಿದೆಯಲ್ಲ, ಇದು ಪುಷ್ಪಕ ವಿಮಾನ ಅಂತ ಅಲ್ಲೇ ಬರೆದಿದ್ದಾರೆ ನೋಡಿ. ಆದರೆ ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ.
ಇವಾಗ ಕಾಣಿಸ್ತಾ ಇದೆ ಅಲ್ವಾ, ಇದು ಮನುಷ್ಯರು ಅಂತೂ ಜೋಡ್ಸೋದಕ್ಕೆ ಆಗೋದೇ ಇಲ್ಲ. ಈ ಥರ ಎಡ್ಜಲ್ಲೇ ಕೂತಿದೆ. ಇದೆಲ್ಲ ದೇವರ ಸೃಷ್ಟಿ ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ಬಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹಾಸಿಗೆ ದಿಂಬು ಅಂತ ಹೇಳ್ತಾರೆ. ನೋಡೋದಕ್ಕೆ ಅದೇ ಥರ ಕಾಣಿಸ್ತಾ ಇದೆ. ಅಲ್ಲಿ ಕೆಳಗಡೆ ಬರೆದಿದ್ದಾರೆ, ಅಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೇನೋ ಇದು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಹಾಗೆ ಮುಂದೆ ಬಂದರೆ ಇದು ಗುಹೆ ಒಳಗಡೆ ಇರೋವಂಥ ಲಕ್ಷ್ಮೀ ದೇವಿ ದೇವಸ್ಥಾನ. ಹಾಗೆ ಸ್ಟೆಪ್ಸ್ ಹತ್ಕೊಂಡು ಮುಂದೆ ಬಂದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಲಕ್ಷ್ಮೀ ದೇವಿ ಉದ್ಭವ ಆಗಿರುವಂತಹ ಮೂರ್ತಿ. ಸೊ ಇಲ್ಲೂ ಸ್ಟೋರೀಸ್ ಇರುತ್ತೆ, ಅವ್ರು ಹೇಳ್ತಾರೆ, ಅದನ್ನು ಕೇಳಿಕೊಂಡು. ಸೊ ಇಲ್ಲಿ ದೀಪ ಇದೆಯಲ್ಲ, ಈ ದೀಪಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲೇ ಮಾರ್ತಾ ಇರ್ತಾರೆ ಎಣ್ಣೆನ. ಸೊ ಅಲ್ಲೇ ತಗೊಂಡು ನಾವು ಕೂಡ ಎಣ್ಣೆನ ಹಾಕಿದ್ವಿ, ಒಳ್ಳೆಯದಾಗಲಿ ಅಂತ ಹೇಳಿ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ಕೂತಿದ್ವಿ. ತುಂಬ ಬಿಸಿಲಿತ್ತು, ತುಂಬ ಸುಸ್ತಾಗ್ಬಿಟ್ಟಿದ್ವಿ. ಸೊ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಕೂತ್ಕೊಂಡಿದ್ವಿ. ಮಂತ್ರಾಲಯ ಅಕ್ಕಪಕ್ಕ 30 ಕಿಲೋಮೀಟರ್ಸ್ ಒಳಗಡೆ ಇರೋವಂಥ ಎಲ್ಲ ಪ್ಲೇಸಸ್ನ ಕವರ್ ಮಾಡಿದ್ವಿ. ಸೊ ಇವಾಗ ದಾಸೋಹಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಇವಾಗ ರೂಮಿಗೆ ಹೋಗಬೇಕು. ಊಟ ಎಲ್ಲ ಮಾಡಿಕೊಂಡು ರೂಮ್ ಹತ್ರ ಬಂದಿದ್ದೀವಿ. ಸೊ ಇವತ್ತು ನೈಟು ನಮಗೆ 7:30ಗೆ ಟ್ರೈನ್ ಇರೋದು. ಸೊ ಚೆಕ್ಔಟ್ ಆಗಬೇಕು. ನಮ್ಮ 5:30ಗೆ ಚೆಕ್ಔಟ್ ಆಗಬೇಕು. ಸೊ ಅದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಅಮ್ಮು ಅಭಿ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.